ಯಾರನ್ನ ಕೇಳ್ತೀರಿ ಬಾಡಿಗೆ? ದಿಕ್ಕರಿವಲ್ ನನಗೆ ಯಾರನ್ನ ಕೇಳಬೇಕು? ಎಷ್ಟು ದಿನ ಆತ್ ಮನೆಗಂತೂ ಬಿಸ್ಲಾಗ ಹೋಗಿ ಹೋಗಿ ರಗಡ ಆಗ್ಬಿಟ್ಟತ್ ನೋಡ್ರಿ. ಹೆಂಗ್ ಮಾಡೋದು ಈಗ? ಏನು ಮಾಡ್ತೀನಿ ನೀನು ಮೊದಲೇ ಎಲ್ಲ ವಿಚಾರ ಮನೆ ಗಿನಿ ಎಲ್ಲ ಮೊದಲೇ ಯಾರು ವಿಚಾರ ಮಾಡಿ ಇಟ್ಕೋಬೇಕಾಗಿತ್ತು ಏನು? ಅಲ್ಲಿ ಯಾರ ಪರಿಚಯ ಅದಾರ ಅಂತ ಹೇಳಿದ್ದೆಲ್ಲ ಅವ್ರೊಬ್ಬರನ್ನ ಕೇಳಿ ನೋಡ್ಬೇಕು. ಕೇಳೋಣ ಅವ್ರನ್ನೊಬ್ರನ್ನ ಕೇಳೋಣ. ಮನೆ ಈಗ ಒಳ್ಳೆ ಹೋದ್ರೆ ಮನೆಗಂತ ಕರ್ಕೊಳಂಗಿಲ್ಲ. ನಮ್ದ ಒಂದು 1000 ಮಂದಿ ಉಳ್ಕೋಣ ಅಂತ ಮನೆ ಐತಿ. ಅಲ್ಲಿ ನಾವು ಪಾಪ ನನ್ನ ಗಂಡ ಏನು ಮಾಡ್ತಿರ್ಬೇಕು ಈಗ? ಏನಾರ ಮಾಡಲಿ ಈಗ ನಮ್ದಷ್ಟೇ ವಿಚಾರ ಮಾಡ, ಆದರೂ ಹಳೆ ವಿಚಾರ ಮಾಡಬೇಡ. ಇಲ್ಲ ಒಂದು ನಿಮಿಷ ನಾನು ನೋಡಲಿಲ್ಲ ಅಂದ್ರೆ ಭಾಳ ಇದು ಮಾಡ್ಕೊಂತಿದ್ರು. ಯಾರನ್ನ ಮತ್ತೆ ನಿನ್ನ ಬಿಡ್ಬೇಕತ್ತೆ, ಬರ್ಲಿ ಒಂದ್ಸಲ ಅವ್ರ ಮನೆ ಕಡೆ ಹೋಗಿ ಮತ್ತೆ ನೀನು ಬಿಡ್ಬೇಕತ್ತೆ. ನಾನು ಹಳೆ ಚಿಂತೆ ಬಿಟ್ಬಿಡು. ಹೆಂಗೆ ಮರೆಯೋಕ್ಕಾಗ? ನಮ್ಮ ಜೀವನ ಮಾಡೋದು ಈಗ. ನೀವೇನ ಹೇಳ್ತಿದ್ದಿ ಹೆಣ್ಣಿನ ಮನಸ್ಸು ಅಷ್ಟು ಲಗು ಮರೆಯೋಕ್ಕಾಗಂಗಿಲ್ಲ. ಬಿಡೋದನ್ನ ಬಿಟ್ಬಿಡು. ಈಗ ಏನಿಲ್ಲ, ಅವ್ರನ್ನ ಕೇಳೋಣ. ಅವ್ರು ಎಲ್ಲಿ ಸಿಗ್ತಾರೆ ನಮಗೆ ಈಗ? ಫೋನ್ ನಂಬರ್ ಇಲ್ಲ ಅವ್ರದ್ದು? ಫೋನ್ ನಂಬರ್ ಒಂದಿಲ್ಲ. ಏನಾಯ್ತಂದ್ರೆ ನಮ್ಮ ಸಿಮ್ ಇತ್ತಲ್ಲ, ನನ್ನ ಫೋನಿಂದ ಸಿಮ್ಮ ನಮ್ಮ ಅಪ್ಪ ಏನು ಮಾಡಿಬಿಟ್ಟ ಕಸ್ಕೊಂಬಿಟ್ರ ನಮಗೆ. ಹೋಗೋದಲ್ಲ ಅವತ್ತು ಹೊಡೆದಾರ ಅವ್ರು ನನ್ನ. ಮತ್ತೆ ತಿರುಗಿ ಹೋಗೇ ಅಲ್ಲ. ನಿನ್ನ ಎಲ್ಲಿ ಬಿಟ್ಟು ಹೋಗಿ ನಾನು? ಒಂದು 5 ನಿಮಿಷ ಬಿಟ್ಟದಾನ ನಿನ್ನ ನಾನು. ನಮಸ್ಕಾರ ರಾಜಣ್ಣರಿಗೆ. ಆರಾಮ್ರಿ ರಾಜಣ್ಣರ? ಆರಾಮ್ರಿ. ನೀವು ಆರಾಮಿದ್ದೀರಿ? ಆರಾಮದವ್ರಿ. ಯಾಕೆ ಇತ್ತ ಬಂದಂಗೆ ಆಯ್ತಲ್ಲ? ಎಲ್ಲ ಒಂದು ಬಾಡಿಗೆ ಮನೆ ಬೇಕಿತ್ತು, ಅದಕ್ಕೆ ಬಂದೆ. ನಿಮ್ಮ ಕುಟುಂಬದವ್ರಿ? ನಮ್ಮ ಮನೆಯವ್ರ? ನಮ್ಮ ಮನೆಯವ್ರಿ ಅವರು. ನಮಸ್ಕಾರ. ಯಾವ್ದಾರ ಬಾಡಿಗೆ ಮನೆ ಐತೆ? ಐತ್ರಿ, ನಮ್ಗೆ ಬಾಡಿಗೆ ಮನೆ ಐತಿ. ಬಾಡಿಗೆ ಖಾಲಿನೇ ಐತಿ. ಬಾಡಿಗೆ ಮನೆ ಐತೆ ಅಂತಿದ್ದಿ. ಹ್ಞೂ. ಅದರ ನಮ್ಮಲ್ಲಿ ಅಂತ ದುಡ್ಡಿಲ್ಲ. ಹ್ಞೂ ರೀ. ಕಮ್ಮಿ ರೇಟ್ನಾಗ ಆಗಿ. ಆದ್ರೆ ಏನು ರೀ, ಕಮ್ಮಿ ರೇಟೇನು 4 ರೂಪಾಯಿ ಕಡಿಮೆನೇ ಕೊಡ್ರಿ ನಮಗೆ. ಬಾಡಿಗೆ ಮನೆ ತೋರಿಸಿದ್ರೆ ಅನುಕೂಲ ಆಕತ್ ನನಗೆ. ತೋರ್ಸೋಣ ನೋಡ್ರಿ, ಬರ್ರಿಪ್ಪ. ಹೋಗೋಣ ಬರ್ರಿ, ಹೋಗಂಬ ಬರ್ರಿ ಹೋಗೋಣ. ರಾಜಣ್ಣ ಆರಾಮಲ್ಲ? ಮತ್ತೆ ಆರಾಮದೇನ್ರಿಪ್ಪ. ಈಗ ಏನು ತೊಂದರೆ ಇಲ್ಲ. ಸ್ವಲ್ಪ ಎಲ್ಲ ನೀರಿನ ಐತಮ್ಮ, ನೀರಿನ ವ್ಯವಸ್ಥಾನ ಐತಿ, ಏನು ತೊಂದರೆ ಇಲ್ಲ. ನಿಮ್ಗೆ ಅನುಕೂಲ ಆಗ್ತದೆ. ರಾಜಣ್ಣ ಮ್ಯಾಗ ಐತೆ ಮನೆ? ಬರ್ರಿ, ಮ್ಯಾಲೆ ಅದಾವು. ಮ್ಯಾಲ ಐತಂತ ಮನೆ. ಎಲ್ಲ ರೆಡಿ ಇರತ್ತಪ್ಪ ಅವ್ರದ್ದು. ಹುಷಾರಿ ವಸಂತ ಬಿದ್ದಿ. ಬರ್ರಿ, ಇದೇ ಮನೆ ನೋಡ್ರಿ ನಮ್ದು. ಇದೇ ರೂಮು. ಇದೇ ಮನೆ ಐತಿ. 2 ರೂಮ್ ಅದಾವು. ಕೆಳ ಬಚ್ಚಲ್ದು ಐತಿ, ಜಳಕದ್ದು ಐತಿ. ಅಲ್ಲೆದೆಲ್ಲ ಏನಾರ ನಿಮಗೆ ಕುಂದ್ರಕ್ಕೆ ನಿಲ್ಲಕ್ಕೆ ಅನುಕೂಲ ಐತಿ. ಆಯ್ತು ರಾಜಣ್ಣ, ಒಂದು ಮಾತು ಬೇಜಾರಾಗೋದಿಲ್ಲ ಅಂದ್ರೆ ಹೇಳ್ತಾನೆ ನಾನು. ಹೇಳ್ರಿ. ಅಡ್ವಾನ್ಸ್ ಅಂತೂ ಈಗ ಕೊಡೋಕ್ಕಾಗಲ್ಲ ನನ್ನ ಕಡೆಯಿಂದ. ಅಡ್ವಾನ್ಸ್ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾನಲ್ಲ, ಅದು ನನ್ನ ಸ್ಯಾಲ್ರಿ ಆದಮೇಲೆ ನಿನಗೆ ಅಡ್ವಾನ್ಸ್ ಕೊಡ್ತಾನೆ. ಆಯ್ತು, ಹಂಗೆ ಮಾಡ್ರಪ್ಪ. 4 ದಿವಸ ಎಲ್ಲ ನಿಮ್ಮ ಸ್ಯಾಲ್ರಿ ಆದಮೇಲೆ ಅದಕ್ಕೆ ಕೇಳ್ತಾನೆ. ಈಗ ಇನ್ನು ಮಾತಾಡ ಅದ ಬಾಡಿಗೆ ಹೇಳಿಲ್ಲ, 4 ರೂಪಾಯಿ ಕಮ್ಮಿ ಕೊಡು ಅಂತ ಅಷ್ಟೇ ಹೇಳ್ಬಿಟ್ಟು ಬಾಡಿಗೆ ಒಂದು ಹೇಳ್ಬಿಟ್ರೆ ಅನುಕೂಲ ಆಗತ್ತೆ ನನಗೆ. ನೋಡ್ರಿ, ಈಗ ನಾವು 5,000 ತನಕನ ನಮ್ಮ ಬಾಡಿಗೆ ಇದ್ದು. ಈಗ ನೀವು ಬಡತನದ ವಿಚಾರಣೆ ಐತೆ ಅಂದಾಗ ನೀವು ಸಂಬಳದ ಅಡ್ವಾನ್ಸ್ ಇಲ್ಲ, ಏನಿಲ್ಲ, ಮನೆ ಕೊಡೋದು ಸಂಬಳದ ಮೇಲೆ ವಿಚಾರಣೆ ಮಾಡಿದ್ರೆ ಎಷ್ಟು ಬೇಕು ಎಷ್ಟಕ್ಕೆ ಅನ್ನೋದು ಬೇಡ್ರಿ. ಅದಕ್ಕೆ ನಾನು ಚೆನ್ನಾಯ್ತಂತ ತಿಂಗಳ 2,000 ರೂಪಾಯಿ ಕೊಡ್ದ ನೋಡಿ. 2,000ಕ್ಕೆ ಆಯ್ತು. ಪಾಪ ಅನುಕೂಲ ಆದಂಥ ವ್ಯವಸ್ಥೆ. ಬಾ ತೋರಿಸ್ ಬಾ ಮನೇನ. ಬರ್ರಿ. ಅಲ್ರಿ ರಾಜಣ್ಣರ, ಏನ್ರಿ ಚಪಾಟಿ ಪೇಂಟ್ ಆಗಿಲ್ಲ? ಈಗ ನಮ್ದು ಇದ್ದಾಗ ಯಾವಾಗ ಹಣಕಾಸಿನ ತೊಂದರೆ ದೃಷ್ಟಿಯಿಂದ ಸ್ವಲ್ಪ ಲೇಟಲ್ಲಿ ಮಾಡಿಸ್ಕೊಡ್ತೀರಿ ನನಗೆ? ಡೆಫಿನೆಟ್ಲಿ ಮಾಡಿಸ್ಕೊಡ್ತೀನಿ. ನನಗೆ 4 ದಿವಸದಲ್ಲಿ ನಮ್ಮ ನಾ ಹೇಳಿದ ಕೆಲಸ. ವಸಂತ 4 ದಿನ ಅಂದ್ರೆ ನಾವೆಲ್ಲಿ ಹೋಗೋಣ ಈಗ? ಬೇಡ, ಅವ್ರು ಮಾಡಿಸ್ಕೊಳ್ಳಿ. ಇಲ್ಲಿ ದಿನ ಇದ್ರಾಗ ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ ನಾವು. ನಮಗೆ ಎಲ್ಲಿ ರೂಮ್ ಇಲ್ಲ ಈಗ. ಅಲ್ಲ ನೀವು ಸದ್ಯ ಆಮೇಲೆ ಬೇಕಾದ್ರೆ ಮಾಡಿ. ಯಾಕಂದ್ರೆ ನಮ್ಮ ಕೆಲಸಗಾರನ ದೊಡ್ಡ ಆದದ ಪ್ರಯತ್ನ ಮಾಡಿ ನಿಮ್ಗೆ ಅನುಕೂಲ ಮಾಡ್ಕೊಡೋದು. ಅದು ಒಂದು ಕೊಡಿ. ಖುಷಿ ಐತೆ. ಆಮೇಲೆ ರೂಮ್ ಐತೆ, ಈ ಕಡೆ ಇದು ಐತೆ, ಕಡೆ ಇದು ಬೆಡ್ರೂಮ್, ಆ ಕಡೆ ಬಾತ್ರೂಮ್ ಐತೆ, ಆ ಕಡೆ ಬಾತ್ರೂಮ್ ಐತೆ. ಆಯ್ತು ರಾಜಣ್ಣ, ಥ್ಯಾಂಕ್ ಯು. ನಾವು ಹಂಗಾದ್ರೆ ನಾಳೆ ಬಂದು ನಮ್ಮ ಸಾಮಾನು ಲಗೇಜ್ ಎಲ್ಲ ತರ್ತೇವೆ. ಈಗ ನಾಳೆ ಬಂದು ವಸತಿ ಮಾಡ್ತೇವೆ. ಆಯ್ತು ರಾಜಣ್ಣ, ಭಾಳ ಆಯ್ತು, ಉಪಕಾರ ಆಯ್ತು ರಾಜಣ್ಣ. ಅಂತೂ ನಮಗೆ ರೂಮ್ ಸಿಕ್ತು. ಆದ್ರೆ ಇನ್ನೊಂದು ಅಂತ ಅಂದ್ರೆ ಹೇಳ್ಬೇಕಂದ್ರೆ
ನಮ್ಮ ವಿಷಯ ಗೊತ್ತಾಗಿಲ್ಲ ನೋಡ ಅದ ನಮ್ ಪುಣ್ಯ. ಅದ ನಮ್ಮ ಪುಣ್ಯ. ಮತ್ ರಾಜಣ್ಣ ನೋಡಿದ್ರ ಒಂದ್ ಸ್ಟ್ರಾಂಗ್ ಸ್ಟ್ರಾಂಗ್ ಇದ್ದಂಗದ ವಿಷಯ ಗೊತ್ತಾ ನಾಳೆ ನಿಂತ ಗಲ್ ಮೇಲೆ ಮನಿ ಬಿಡಿಸಿದ್ರ ಹೆಂಗ್ ಮಾಡೋದಂತ ಏನು ಅವ್ರಿಗೆ ಗೊತ್ತಲ್ಲಂಗಾರ ನಾವು. ನಿಂದ ಇನ್ನೂ ಒಂದ್ ತಿಂಗಳ ಅಂತಿ ಪಗಾರ ಆಗದ ಅಲ್ಲಿ ಮಟನು ಹೇಳು ಹೆಂಗಾರ ಅಡ್ವಾನ್ಸ್ ಅವ್ರ ಕೈಯ ಸಿಕ್ಸಿದ್ವಿ ಅಂದ್ರ ಅವ್ರ ಬಿಡು ಅನ್ನಕ್ ದಾರಿ ನಮ್ಮ ಸರ್ ಹೇಳ್ತಾನೆ, ಸರ್ ಹೇಳಿ ಇಸ್ಕೊಂಬಂದು ಕೊಡೋಣ ಅಂತ. ಅಷ್ಟ್ ಮಾಡಿ ಚೆನ್ನಾಗೈತಲ್ಲ ರೂಮ್? ಚಲೋ ಈಗ ನಾಳೆ ಬಂದಿರನಲ್ಲ ಏನ್ ಪೇಂಟ್ ಗಿಂಟ್ ಇಲ್ಲ ಅಂದ್ರೆ ನಡೀತೈತಿ. ನಡೀತೈತಿ. ಇವ ನೋಡಿ ನಾಳೆ ಸಾಯಂಕಾಲ ಬಂದ್ಬಿಡೋಣ. ಸಾಯಂಕಾಲ ಬಂದ್ಬಿಡೋಣ. ಹಾಲಿಗೆ ಉಕ್ಕಿಸಿ ಮತ್ತೆ ಎಲ್ಲಿ ದಿವಸ ಗುಡಿಯಾಗ ಮಕ್ಕಂದ್ ನಮ್ಗೆ ಸಾಕೈತಿ. ಆಗಂಗಿಲ್ಪ ಗುಡಿ ಗುಂಡಾರ ಅಡ್ಡಾಡ ರಗಡ್ ಆಗೈತಿ. ಸರಿ ಬಾ. ಬಾತ್ರೂಮ್ ಗಿತ್ರೂಮ್ ಎಲ್ಲ ಚೆನ್ನಾಗೈತೆ. ಹೋಗೋಣ. ಹಾ ಸರಿ ಬಾ. ಸೆಂಟರ್ ಕರ್ಕೊಂಬಂದು ಮನೇನ ರೆಡಿ ಮಾಡಿಸ್ಬೇಕು. ದೇವ್ರು ಆದಷ್ಟು ಮಾಡಿ ಕೊಡೋದಂತ ಯೋಚನೆ ಮಾಡಿ. ಲೇ ಡಿಂಗ್ರಿ ಏನ್ ಲೇ ಯಾರು ಹೊಲ್ದಾಗಲಿ ಕಳು ಮಾಡಕತ್ತಿರ ನೀನು? ಲೇ ಮತ್ ನೋಡು ಹೊರಗೆ ಹಿಡ್ದಾರ ಮತ್ತೆ ಯಾರ್ದಲ್ಲಿ ಇದೆ ಹೊಲ? ಬಾ ಬಾ ಹೋಗಂಬ ಇಲ್ಲಿ. ಏ ಬಾ ಇಲ್ಲಿ ಸ್ವಲ್ಪ ಕೆಲಸ ಐತಿ. ಮತ್ತ ಊಟಲೇ ಅಂತಿಂತ ಮನಿ ಸಿಕ್ತಪ್ಪ ಸಾಕ್ ಬಿಡಕ. ಖುಷಿ ಆಯ್ತು ನನಗೆ. ಉಸಿರು ಬಂದಂಗ ಆಗೈತಿ ನೋಡಣ. ಉಸಿರು ಬಂದಂಗ ಆತ. ಇನ್ನೂ ಒಂದು ಬಂಡೆ ಸಂಬಂಧ ರೊಕ್ಕ ಇಲ್ಲ ಕಡೆ ₹1. ಏ ಇಸ್ಕೋ ಯಾರ್ ಕಡೆರ ಯಾರು ಕೊಡ್ತಾರ? ಮನಿನ ಬಿಟ್ಟು ಬಂದವ ಈಗ ನಾವು. ನಿಂದ ಈಗಿಂದನ ಚಲೋ ಆಯ್ತಾನ ರೊಕ್ಕಿಲ್ಲ ಅಂತ ಹೇಳಿ ಬಾ. ನೀ ಇಲ್ಲಾರ್ದೆಲ್ಲ ಹೇಳಕ್ ಹೋಗ್ಬೇಡ. ತರ್ತಂಬ ತಂದಿ ನಾನು ತರ್ತ ನಡಿ. ಈಗಿಂದನ ಚಲೋ ಮಾಡಕತ್ತಿಲ್ಲ ರೊಕ್ಕಿಲ್ಲ ಅಂತ ಹೇಳಿ ತರ್ತಾನ ಬಾ. ಮನೆ ಸ್ವಚ್ಛ ಮಾಡಾಡ್ತೀಯ. ಒಂದು ಹಾಲು ಒಂದು ಡಬ್ಬಲಿ ಅವನ್ನೆಲ್ಲ ಹೂವು ಹಣ್ಣು ಅವನ್ನೆಲ್ಲ ತಗೊಂಡ್ಬಂದ್ಬಿಡು. ತರ್ತಾನ ತಗೋ. ಇದಿಷ್ಟು ಸ್ವಚ್ಛ ಮಾಡ್ಬೇಕು ಈಗ ನಾವು ಒಬ್ಬಕ್ಕೆ. ಆತ ಈಗ ಹೋಟೆಲ್ ಇದ್ದ ಕಡ್ಸ್ಕೊಂಬಂದನಲ್ಲ ಬ್ಯಾಗ್ನಾಗ ಐತಿ. ಏನಾರ ಸ್ವಲ್ಪ ಕೊಡೋ ವಾಟರ್ ಸತಿ ಮೊದ್ಲು ತಗೊಂಬ ಹೋಗ. ಏನ್ ತಿನ್ನಾಕ್ ಬಡ್ಕೊಂತಿದ್ದಿ? ವಾಟರ್ ಸತಿ ಬ್ಯಾಡು ವಸಂತ ಸ್ವಲ್ಪ ಏನಾರ ಕೊಡು ವಾಟರ್ ಸತಿ ತಿಂದೋಕನಿ. ಬಂದಿನ್ ತಿನ್ನಂತ ಹೋಗ. ನಾ ಇವೆಲ್ಲ ತಗೊಳ ಗೀಳೆಲ್ಲ ಜಾಡಿಸ್ಕೋಬೇಕು. ನಿನ್ನೇನು ಊಟ ಮಾಡಿಲ್ಲ ನಾನು. ಮೊದ್ಲು ಮನೆ ಸಿಕ್ಕರೆ ಸಾಕಾಗಿತ್ತು ನಮಗ. ಸಾಕೈತಿ ಅದಕ್ಕೆ ಏನಾರ ಕೊಡು ಸ್ವಲ್ಪ ತಿಂದು ಹೋಗಾನೆ. ಬಾ ಒಳಗ್ ಮೊದ್ಲು ಬಾ ಬಂಗಾರ. ಬಂಗಾರು ಹೋಗಿ ಎಲ್ಲ ತಗೊಂಬಂದ್ಬಿಡ. ತರ್ತಾನ ಬಂಗಾರು. ಆತು ಇಲ್ಲಿ ಹೊಸ ಮನಿ ಯಾರ ಬರ್ತಿರ್ತಾರ, ಹುಷಾರಾಗಿರ್ಬೇಕು. ಆಮೇಲೆ ಕದಾಕಿಂದ ಇರ್ಬೇಕು. ಏನೋ ಆತು ಬಂಗಾರು. ಏನೋ ತರಲಿ ಬಂಗಾರು? ಒಂದಿಷ್ಟು ಹಾಲು, ಹಣ್ಣು, ಹೂವು, ಒಂದ್ ಲಕ್ಷ್ಮಿ ಫೋಟೋ ತಗೋ. ಆಯ್ತು ಬಂಗಾರು. ಒಂದೆರಡು ಡಬರಿ ಇಷ್ಟು ತಗೊಂಬಂದ್ಬಿಡ. ತಗೊಂಬರ್ಬೇಕು ಮತ್ ರೊಕ್ಕ ಇಲ್ಲ ಅಂದ್ರೆ ನೋಡ್ ಮತ್ತ ನಮ್ ಸಾವುಕಾರ್ಗೆ ಹೇಳಿ ಅಂದ್ರೆ ಹೇಳಿ ಇಸ್ಕೊಂಬರ್ತಾನ ನಾನು. ಬಂಗಾರ ಹುಷಾರಿ. ಬರ್ಲಿ ಬಂಗಾರ. ಬಿಟ್ಟವಕ್ಕಾಗಲ್ಲ. ಬಿಟ್ಟು ಮನೆ ಮೊದ್ಲು ಹೊಟ್ಟಿಗೆ ಮಾಡ್ಕೊಳ್ಳೋಣ, ಆಮೇಲೆ ಬಿಟ್ಟಿರೋದು ಗಿಟ್ಟಿರೋದು ವಿಚಾರ ಮಾಡೋಣ. ಬರ್ತಾನ ಬಂಗಾರ. ಬಂಗಾರ ಬರ್ತಾನ ಬಂಗಾರ. ಈ ಬಂಗಾರ ಬಂಗಾರ ಅಂತ ಬರ್ತಾನ ಬಂಗಾರ. ಆತ ಹುಷಾರಿ ಮನೆ ಕಡೆ ಹುಷಾರಿ. ನೀವು ಹುಷಾರಿ. ಮತ್ ಅಲ್ಲೇ ಅದನ್ನ ಸ್ವಲ್ಪ ನನಗೆ ಒಂದು ಕೊಡಲೇ. ಏ ಕೊಡಲೇ ನೀವು ಯಾವಂದೇ ಹೋಗಂತ ಕೊಡು ನನಗೆ ಸ್ವಲ್ಪ. ಏ ಬಾರ್ಲಿಲ್ಲಿ ನೀವು ಬಾರ್ಲಿಲ್ಲಿ. ಹೇಳ್ದ ತಗ ಊರಾಗೆಲ್ಲ ಒಟ್ಟರಿಗೆ ಎಲ್ಲರಿಗೆ ಹೇಳ್ತಾನೆ ಗೊತ್ತಾಕತಿ. ಪೇಂಟ್ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂತ ಇನ್ನೂ ಯಾರನ್ನ ಕಳಿಸೇ ಇಲ್ಲ. ಆದರೂ ನನ್ನ ಗಂಡನ ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ನನ್ನ ಜೀವನ. ಪಾಪ ಏನು ಹೇಳ್ತೀನಿ ಎಲ್ಲದಕ್ಕೂ ತೊಗೊಂಬರ್ತೀನಿ ಅಂತ ನಾವು ಓಡ್ತೈತಿ. ಯಾಕೆ ಬರಲಿಲ್ಲ ಇಷ್ಟೊತ್ತಾದ್ರೆ? ಏನು ರೊಕ್ಕ ಈಗ ಸಿಕ್ಕೋ ಇಲ್ಲ ಗಂಟಡಿ. ಹೆಂಗೂ ನನ್ನ ಗೆಳತಿ ಮನೇನು ಇಲ್ಲೇ ಹತ್ತಿರ ಆಗುತ್ತಾ, ಹೋಗಿಕಿನ ಮಾತಾಡ್ಸ್ಕೊಂಡು ಬಂದ್ರ ಆಯ್ತು. ಫೋನ್ ಹಚ್ತೀನಿ ಇವಂಗ, ಇನ್ನು ಎಲ್ಲದನ ಏನ ಮೋಸ್ಟ್ಲಿ ರೊಕ್ಕ ಸಿಕ್ಕಿರಕ್ಕಿಲ್ಲ, ಅದಕ್ಕೆ ಬಂದಿಲ್ಲ ಇವ. ಹೋಗಿ ನನ್ನ ಗೆಳತಿ ಮನೆಗೆ ಹೋಗಿ ನಾನು ಒಂದಿಷ್ಟು ಕೇಳ್ತೀನಿ ಆಕಿ ರೊಕ್ಕ ಗಿಕ್ಕ ಸಾಲದಂಗೆ ಕೊಡವ ಅಂತ. ಕೊಟ್ರೆ ಸರಿ. ಏನಾಯ್ತು ನಿನಗೆ? ನಮ್ಮ ಸುರೇಶ್ ಅಂತೆಲ್ಲ ನೀವು? ಅಲ್ಲ ಮತ್ತೆ ಅಲ್ಲ ಅಂತಂದ್ರೆ ಹೆಂಗವ ನೀನು? ನಾನು ಸುರೇಶನ್ ಹೆಂಡತಿ ಅಲ್ಲ. ಮತ್ತೆ ಯಾರು ಹೆಂಡತಿ? ನಾಗೇಶ್ ಅಂತ ಅಯ್ಯ ಗೊತ್ತಾಯ್ತು ತಗ ನನಗೆಲ್ಲ. ಏನ್ ಮಾಡವ ಈಗ ನೀನು? ಗೊತ್ತಿದ್ರಿ ಏನ್ ನಾ ಯಾರು ಹೆಂಡ್ತಿರಾಗ್ಲಿ ಅದನ್ನ ಕಟ್ಕೊಂಡು ಏನ್ ತಂದು ಹಾಕ್ತೀಯ? ಇಲ್ಲ ಅಂದ್ರೆ ನಾನು ಹಂಗಲ್ಲ ಯಾಕವ ಚಂದ ಕಾಣಕತ್ತಿದ್ದೆ ಅದಕ್ಕೆ ನೋಡಿದ್ ನಾನು. ಅಕ್ಕವ ಅಂತ ಕೆಳಗಿಂದ ಮೇಲೆ ನೋಡ್ತಿಲ್ಲ ಹೆಂಗಸ ಕಾಣೋರು ನಾಯಿ ಹಂಗ ಚಿಕ್ಕ ಬುಕ್ಕುರ ಇಲ್ಲ ಒಂಟೆ ತಗ ಗೊತ್ತೈತೆ. ನಾಗೇಶ್ ಹೇಳಿದ್ರೆ ಅಯ್ಯೋ ಕರ್ಕೊಂಬ ನಾಗೇಶಿನ ನಮಗೆ ಗೊತ್ತಿಲ್ಲ ಅಂತ ಬಿಡಿದ್ದೆ. ಅಯ್ಯೋ
ಮುಗಿತಾಗ ನಮ್ಮ ಪ್ರಭುಗೂ ನಾವು ಎಲ್ಲ ಹೇಳ್ಬಿಡ್ತೇವೆ. ಇಲ್ಲ 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 ಯಾಕೆ ಭಾಳ ರಾಂಗ್ ಆಗಿದಾಳಪ್ಪ, ಹೋಗೋಣ ನೋಡೋಣ ಆಮೇಲೆ ಕೊಡ್ಲಿ. ಅಲ್ಲ ಅವ್ನು ಸೂರ್ಯಸಿಗಿನ ಮೋಸ ಮಾಡಿ ಅವನ್ನೆಲ್ಲ ಒಂದೊಂದು ಮೆಂಟ್ಲು ಮಾಡ್ದಂಗೆ ಮಾಡಿಲ್ಲ. ಇನ್ನು ನಾಗೇಶಿ ಕೈ ಹಾಕಂದಾಳ, ಇನ್ನು ನೋಡೋಣ ಏನೇನು ಆಕತ್ತೆ. ಬರ್ಲಿ ಒಂದ್ಸಲ ನಾವು ಕೈ ಹಾಕನ್ ನೋಡೋಣ. ಬರ್ಲಿ ನಮ್ಮ ಫ್ರೆಂಡ್ ಕೇಳ್ಕಂದ ಮಾತಾಡೋಣಂತ. ಮನೆಗೆ ಹೋಗಿ ಬಂದೇನ್ಲೇ ಇಷ್ಟ ಹಾಕಂದ್ರೆ ರೆಡಿ ಆಗಿ ಬಂದಿರಲ್ಲೇ. ಮಾತಾಡ ಕೊತ್ತಂಬರಿ ಅದನ್ನು ಕೊಡು ಅಂತಂದ್ರೆ ಕೊಡ್ಲಿಲ್ಲ ಮಗನ. ಹೌದಲ್ಲೇ ಏನು ಮುಟ್ಟೇ ಇಲ್ಲ ಎಲ್ಲ ಸರಿ. ಸುರೇಶ್ ಏನ್ರಿ ಬಿಟ್ಟು ಒಂದು ನಾಗರಾಜ್ ಜನ ಜೊತೆಗೆ ಏನ್ರ ಮಾಡಿ ನಾವು ಕೈ ಹಾಕಬೇಕಂತ ಮಾಡೀನಿ. ಹೆಂಗಲೇ ನೋಡಂಗಾರ ಮತ್ತೆ ಹುಷಾರಿ. ಮತ್ ನೀನ್ ಎಲ್ಲಾರ ಕೈ ಹಾಕಿ ಏನು ಯಾರ ಇಲ್ಲಪ್ಪ ಮತ್ ನೋಡಂಗಾರ ಹ್ಞೂ ಅನ್ನಲೇ ಅಲ್ಲಲೇ ಹ್ಞೂ ಅನ್ನ ಸರಿ ಇಲ್ಲ ಮನುಷ್ಯರ. ಅವ್ನು ಸರಿ ಇಲ್ಲ ಅಂತಂದ್ರೆ ಏನ್ ಮಾಡನ್ಲಿ? ಅವನೇನ್ ಚಂದ ಅದಾಳಲ್ಲ, ಚಂದ ಇದ್ರ ಮುಂದ್ಯಾಗ ಹಕ್ಕಿ ಹೊಡ್ಯಾಕ ಹತ್ಬಿಟ್ಟು ಬಾರ್ಲಿಪ್ಪ ಬಾರ್ಲಿ ಎಗ್ರೆಸ್ ತಿನ್ನೋದಂತ ಬಾರ್ಲಿ. ಮಲೇಶ್ ಅಂಗಡಿಯಾಗ ಎಗ್ರೆಸ್ ತಿನ್ನೋದಂತ ಬಾರ್ಲಿ. ಸುಳಿ ಮಗ ಹೋಗಿ ಹೋಗಿ ಅಕ್ಕಿ ಗಂಟೆ ಕೇಳತ್ತಾನ. ಅವ್ ಮೊದ್ಲಾಗ ಗಂಟಗ ಟೂರಿ ಮಾಡ್ಯಾಳ. ಇವ್ನು ಬಿಡ್ತಾಳ ಆಕಿ ಒಬ್ರು ಉಳ್ದಿಲ್ಲ. ಹೋಗಿ ಹೋಗಿ ಬದ್ದ ಸರ್ಸಿಬೇಕು, ಬುದ್ಧಿ ಐತಿ ಏನಿಲ್ಲ. ಹೋಗ ಇವನು ಗುಂಡಾವರ್ತಿ ಆಗಿ. ನಮಸ್ಕಾರ ರೀ. ನಮಸ್ಕಾರ ಬಾರಪ್ಪ. ಹೇಳಿ ಹೋದಾನ ರೂಪಾಯಿನ ಕೊಡ್ತಾನಂದು ಅದೇನು ಬರಲಿಲ್ಲ ಮಾಡಲಿಲ್ಲ. ಜನ ಇಲ್ಲಿ ಆಫೀಸ್ ಐತಿ, ನನ್ನ ಮರೀತಿ ಬೇಡ ಕೊಡ್ತಾನೆ. ಇಲ್ಲೇ ಆಫೀಸ್ ಇದ ಆಫೀಸ್ ನಮ್ಮದು ಇಲ್ಲೇ ಅವ್ರು. ಆದ್ರೆ ಏನಪ್ಪ ಹೇಳಿದ ಟೈಮ್ಗೆ ನೀನು ಮುಟ್ಟಿಗೆ ನಾವು ಮುಟ್ಟಿಗೆ ನಾನು ಹಂಗೆ ಅದಾನೆ. ಒಂದು ವಾರದಾಗ ಏನಾರ ಆಗಲಿ ಮುಡಿಸ್ತಾನೆ ಜನ. ಈಗ ನೋಡು ನನ್ನ ಹೆಂಡತಿ ಮನೆಯಾಗ ಏನೆಲ್ಲ ಸಮಾನ ತಮ್ಮ ಅಂದ್ಲು. ₹1 ರೊಕ್ಕಿಲ್ಲ, ಒಂದು ₹500 ಇದ್ರೆ ಕೊಡ್ರಿ ಜನ ಕೊಡ್ತಾನೆ. ಇವತ್ತು ಸಂಜೆ ಮುಂದೆ ಬಾ ಇಸ್ಕೊಂಡು ಹೋಗು. ಅಲ್ಲ ಜನ ನನಗೆ ಅರ್ಜೆಂಟ್ ಐತಿ. ನನ್ನ ಹೆಂಡತಿ ಹೂವು ಆಮೇಲೆ ರೇಷನ್ ತಮ್ಮ ಅಂತ ಹೇಳಿದ್ಲ. ರೇಷನ್ ಹೋಯಕ ಮನೆ ಕಡೆಗೆ ಹೋಗಾನ ಕೊಡ್ರ ಜನ ಇದ್ರ ಇಲ್ಲ ಅಲ್ಲೇ ಮನೆ ಕಡೆಗೆ ಹೋಗಾನ. ಅಲ್ಲಿಗೆ ಬಂದು ಬಿಡೋಣ ಕೊಟ್ಟು ಆಯ್ತಾನ. ಆಯ್ತು ಜನ ಬೇಜಾರ ಮಾಡ್ರ ಜನ ಬಡಿ ಕೊಟ್ಟಿಲ್ಲ ಅಂತ ಹೇಳಿದೆ. ಇಲ್ಲಿ ಹೋಗು ಇಲ್ಲಿ ಹೋಗು. ಆಯ್ತು ಬರ್ಲಿ ಜನ. ಆಯ್ತು ಓಕೆ. ಇದು ಆಫೀಸ್ ನೋಡಿ ನಮ್ದು ಜನ. ಆಯ್ತು ಮತ್ತೆ ಯಾರಿಗಾರು ಹೇಳ್ಬೇಡಪ್ಪ ನಮ್ಮ ಸುದ್ದಿ. ಇಲ್ಲ ನಾನು ಭಾಳ ದಿವಸ ನೀನು ನೋಡ್ಕೊಂತಾನೆ ಇಲ್ಲಿ ಆಫೀಸ್ನಾಗ ಅಂತ ಗೊತ್ತಾಗಿದ್ರು ಅಂತ ಇಲ್ಲ ನಾನು ಕೇಳಕ್ಕೆ ಹೋಗಿದ್ದಲ್ಲ. ಆಯ್ತು ಜನ ಬರ್ಲಿ. ಆಯ್ತು ಆಯ್ತಪ್ಪ ಆರಾಮದೇ ಅಲ್ರ ಜನ? ಒಳ್ಳೆ ಮನೆ ಕೊಟ್ರಿ ಜನ, ಅದು ಭಾಳ ಖುಷಿ. ಚಂದಾಗಿದ್ರೆ ಸಾಕು. ಆಯ್ತು ಜನ ಆಯ್ತು ಇಲ್ಲ ನಾನು ಹೆಂತ ಕಾಯ್ತಾಳ ನಾ ಬರ್ತಾನೆ ಜನ. ಆಯ್ತು ಜನ.